ಇಂಗ್ಲಿಷ್ ಅಲ್ಲಿ ಪತ್ರಹರಿತು ಏನಂತ ಕರಿತಾ ಬರ್ತಿದ್ದಕ್ಕೆ ಕ್ಲೋರೋಫಿಲ್. ಅದು ನಾನು ಕನ್ನಡದಲ್ಲೇ ಬರಿತಾ ಇದ್ದೇನೆ. ಇದಕ್ಕೆ ಕ್ಲೋರೋಫಿಲ್ ಅಂತ ಕರಿತಿದ್ದಕ್ಕೆ ಕ್ಲೋರೋಫಿಲ್ ಅಂತ ಕರಿತಿದ್ವಿ. ಸರಿ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ರೈಸ್ ಆಗ್ತಾ ಬರ್ತದ. ಏನ್ ಕ್ವಶನ್ ಅಪ್ಪ ಅಂದ್ರೆ, ಈ ಕ್ಲೋರೋಫಿಲ್ ಅಲ್ಲಿ ಹೊಂದಿರುವಂತ ಮೂಲ ವಸ್ತು ಯಾವುದು ಅಂತ ಕೇಳ್ತಾ ಬಂದಾನೆ. ಇದರಲ್ಲಿ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ, ಇದರೊಳಗಡೆ ಇರತಕ್ಕಂತ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಅದು ಮ್ಯಾಗ್ನೀಷಿಯಂ ಅಂತ ಕರಿತಾ ಬರ್ತಿದ್ದಕ್ಕೆ. ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಸಸ್ಯದ ಎಲೆ ಭಾಗದಲ್ಲದ ಅದ್ರಲ್ಲಿ ಪತ್ರ ಇತ್ತು ಅಥವಾ ಕ್ಲೋರೋಫಿಲ್ ಅಂತ ಕರಿತೀವಿ. ಅದರಲ್ಲಿ ಹೊಂದಿರತಕ್ಕಂತ ಮೂಲ ವಸ್ತು ಮ್ಯಾಗ್ನೀಷಿಯಂ ಅಂತ ಕರಿತಿದ್ದಕ್ಕ. ಸರಿ, ಇಲ್ಲಿ ಇದು ಏನಾಗ್ಯದ, ಪತ್ರ ಇತ್ತು ಅದರಲ್ಲಿ ಹೊಂದಿರುವಂತ ಮೂಲ ವಸ್ತು ಮ್ಯಾಗ್ನೀಷಿಯಂ ಅಂತ ಗೊತ್ತಾಗ್ತಾ ಬಂತಕ್ಕೆ. ಪತ್ರ ಇತ್ತು ಅಂತ ಬಂದಾಗ ಇದು ಏನ್ ಮಾಡ್ತದ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಜರುಗಿಸಲ್ಪಡ್ತದ. ಸಸ್ಯದಲ್ಲಿ ಏನ್ ಮಾಡ್ತಾ ಬರ್ತದೆ ಇದಕ್ಕೆ, ದ್ಯುತಿ ಸಂಶ್ಲೇಷಣೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನ್ ಮಾಡ್ತದ, ಜರುಗಿಸ್ತಾ ಬರ್ತದೆ ಇದಕ್ಕ. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಫೋಟೋಸಿಂಥಸಿಸ್ ಅಂತ ಕರಿತಾ ಬರ್ತಿದ್ದಕ್ಕೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತಾ ಬರ್ತಿದ್ದಕ್ಕೆ.